ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ದೀಪಾ, ಚಿರಕ್ ಬಣ್ಣ ಹಚ್ಚಿದ್ಯಾ? ಏನಂದ? ಬಣ್ಣ ಏನೋ ಹಚ್ಚಿದೆ, ಆದ್ರೆ ಚೆನ್ನಾಗಿ ಬೈಸ್ಕೊಂಡೆ. ಬರೀ ಬೈಲಿಲ್ಲ, ನನ್ನ ಮೇಲೆ ಕೈಯೂ ಎತ್ತಿದ್ರು. ಅಯ್ಯೋ ಹೌದೇನಮ್ಮ? ಹೂ ಮಾವ, ಆದ್ರೆ ಹೊಡಿಲಿಲ್ಲ. ನನಗಿದ್ದೆಲ್ಲ ಇಷ್ಟ ಆಗಲ್ಲ, ಇನ್ನೊಂದ್ಸಲಿ ಈ ಥರ ಮಾಡಬೇಡಿ ಅಂತ ಅಂದರು. ದೀಪಾ, ನಾನು ನಿನಗೆ ಹೇಳ್ದೆ ಅವನಿಗೆ ಬಣ್ಣ ಹಚ್ಚಬೇಡ, ಅವನಿಗೆ ಇಷ್ಟ ಆಗಲ್ಲ ಅಂತ. ಆದ್ರೆ ನೀನು ನನ್ನ ಮಾತು ಕೇಳಲೇ ಇಲ್ಲ. ನೋಡಿ ಇವಾಗ ಸುಮ್ಮನೆ ಅನ್ಯಾಯವಾಗಿ ಬೈಸ್ಕೊಂಡಂಗಾಯ್ತು. ಸಾರಿ ನಮ್ಮ ದೀಪ, ನೀನು ಈ ಮನೆಗೆ ಹೊಸಬ್ಳು, ನಿನಗೆ ಗೊತ್ತಿರಲಿಲ್ಲ, ನಾವೇ ಹೇಳಬೇಕಿತ್ತು. ಅವ್ರು ನಂಗೆ ಬೈದಿದ್ದು ಏನು ಬೇಜಾರಾಗ್ಲಿಲ್ಲ ಮಾವ, ಆದ್ರೆ ಅವ್ರು ಯಾಕೆ ಹೋಲಿ ಆಚರಿಸಲ್ಲ? ಚೂರ್ ಕೆನೆ ಮೇಲೆ ಬಣ್ಣ ಹಚ್ಚದ ಕೂಡಲೇ ಕೆಂಡನೆ ಕಾರ್ಬಿಟ್ರು. ಯಾಕೆ ಅಂತ ಕೇಳಿದಾಗ ಇದೆಲ್ಲ ನಿಮ್ಗೆ ಯಾಕೆ, ಹೋಗಿ ಅಂತ ಬೈದ್ಬಿಟ್ರು. ಹೋಲಿ ಹಬ್ಬ ಅಂದ್ರೆ ಒಬ್ರಿಗೊಬ್ರು ಖುಷಿಯಿಂದ ಬಣ್ಣ ಹಚ್ಚಿ ಸಂಭ್ರಮಿಸೋ ಹಬ್ಬ. ಆದ್ರೆ ಇಲ್ಲಿ ಯಾಕೆ ಯಾರು ಹೋಲಿ ಹಬ್ಬ ಆಚರಿಸಲ್ಲ ಹೇಳಿ ಮಾವ? ಎಲ್ರಿಗೂ ಹೋಳಿ ಅಂದ್ರೆ ಕಚ್ಚಗುಳಿ ಇರೋಷ್ಟು ಖುಷಿ ಆದ್ರೆ ನಮಗೆ ಮಾತ್ರ ಅದು ನೋವಿನ ಓಕುಳಿ. ಹೋಳಿ ಹಬ್ಬದ ದಿನನೇ ಚಿರು ನಮ್ಮ ಮನೆಯಿಂದ ಹೊರಗೆ ಹೋಗಿದ್ದು. ಅಪ್ಪ ಪ್ಲೀಸ್ ಅಪ್ಪ, ನಾನು ಎಲ್ಲೂ ಬರಲ್ಲ ಅಪ್ಪ. ಅಪ್ಪ ಪ್ಲೀಸ್ ಅಪ್ಪ, ನಾನು ಹಾಸ್ಟೆಲಿಗೆ ಬರಲ್ಲ. ಅಪ್ಪ ಪ್ಲೀಸ್ ಅಪ್ಪ. ಅಪ್ಪ ನಂಗೆ ಇಲ್ಲಿಂದ ಹೋಗಕ್ಕೆ ಇಷ್ಟ ಇಲ್ಲಪ್ಪ. ಅಪ್ಪ ಪ್ಲೀಸ್ ಅಪ್ಪ. ಚಿಕ್ಕ ವಯಸ್ಸಲ್ಲಿ ಯಾಕೆ ಮನೆಯಿಂದ ಹಾಸ್ಟೆಲ್ ಕಳ್ಸಿದ್ರಿ ಮಾವ? ಮನೇಲೇ ಇಟ್ಕೋಬೋದಾಗಿತ್ತಲ್ವಾ? ಆ ಸಮಯದಲ್ಲೇ ಅವನಮ್ಮ ತೀರ್ಕೊಂಡಿದ್ಲು. ಗುರು ಮತ್ತೆ ಅರ್ಚನಾ ಅವ್ರವ್ರ ಪಾಡಿಗೆ ಅವರವರ ಕೆಲಸ ನೋಡ್ಕೊಂಡು ಓದ್ಕೋತಾ ಇದ್ರು. ಆದ್ರೆ ಚಿರು ಮಾತ್ರ ಎಲ್ಲದಕ್ಕೂ ಅವನಮ್ಮನ ಮೇಲೇನೆ ಡಿಪೆಂಡ್ ಆಗಿದ್ದ. ಅವನಮ್ಮ ಹೋದ್ಮೇಲೆ ಅವಳ ಸ್ಥಾನನ ತುಂಬೋರು ಯಾರೂ ಇರಲಿಲ್ಲ. ನಾನು ಬೇರೆ ಆಗ ನನ್ನ ಬಿಸ್ನೆಸ್ಸಲ್ಲಿ ಬ್ಯುಸಿ ಇದ್ದೆ. ಹಾಗಾಗಿ ಬೇರೆ ಬೇರೆ ಊರುಗಳನ್ನ ಸುತ್ತಾಡಬೇಕಿತ್ತು. ಚಿರು ಸ್ವತಂತ್ರವಾಗಿರೋದನ್ನು ಕಲೀಲಿ, ಬೇರೆಯವ್ರ ಜೊತೆ ಡಿಪೆಂಡ್ ಆಗೋದು ಬೇಡ ಅನ್ನೋ ಉದ್ದೇಶದಿಂದ ನಾನು ಅವನ್ನ ಆಗಲೇ ಹಾಸ್ಟೆಲ್ಗೆ ಸೇರಿಸಿದೆ. ಆದರೆ ಅವನ್ನ ಹಾಸ್ಟೆಲ್ಗೆ ಸೇರಿಸಿದ ದಿನನೇ ಹೋಳಿ ಅನ್ನೋದು ನನ್ನ ಗಮನಕ್ಕೆ ಬಂದಿರಲಿಲ್ಲ. ಆದರೆ ಅವನ ಹೊತ್ತು ಬಣ್ಣ ಎಲ್ಲ ರೆಡಿ ಮಾಡಿಕೊಂಡು ನನ್ನ ಜೊತೆ ಹೋಳಿ ಆಡಬೇಕು ಅಂತ ಕಾಯ್ತಾ ಇದ್ನಂತೆ. ನಾನು ಯಾವುದೋ ಮೀಟಿಂಗಲ್ಲಿ ಬ್ಯುಸಿಯಾಗಿದ್ದೆ. ಅವನು ತುಂಬ ಹಠ ಮಾಡ್ತಿದ್ದಾನೆ ಅನ್ನೋ ಕಾರಣಕ್ಕೆ ನಾನು ಮೀಟಿಂಗನ್ನು ಅರ್ಧದಲ್ಲೇ ಬಿಟ್ಟು ಬರಬೇಕಾಯಿತು. ಆ ಕೋಪದಲ್ಲಿ ಅವತ್ತೇ ಅವನ್ನ ಹಾಸ್ಟೆಲ್ಗೆ ಕರ್ಕೊಂಡೋಗಿ ಸೇರಿಸಿದೆ. ಅವತ್ತಿಂದ ಅವನು ನಾನು ಅವನ ಅಪ್ಪ ಅನ್ನೋದನ್ನು ಮರೆತು ನನ್ನ ಮೇಲೆ ದ್ವೇಷ ಸಾಧಿಸೋಕೆ ಶುರು ಮಾಡ್ತಾನೆ. ನನ್ನ ಜೊತೆ ಮಾತಾಡೋದನ್ನೇ ಬಿಟ್ಬಿಟ್ಟ. ಎಷ್ಟೋ ಸಲ ಅವನ ಜೊತೆ ಮಾತಾಡಬೇಕು ಅಂತ ಅವನಿರೋ ಹಾಸ್ಟೆಲ್ಗೆ ಹೋದೆ, ಆದ್ರೆ ಅವನು ನನ್ನನ್ನು ಮಾತಾಡಿಸ್ಲೇ ಇಲ್ಲ. ಹೋಗ್ತಾ ಹೋಗ್ತಾ ಅವನಿಗೆ ಅದು ಅಭ್ಯಾಸ ಆಗ್ಬಿಡ್ತ. ಆಮೇಲೆ ಗುರು ಬೆಳೆದು ದೊಡ್ಡವನಾದ. ಸೌಂದರ್ಯ ಈ ಮನೆಗೆ ಸೊಸೆಯಾಗಿ ಬಂದ್ಲು. ಚಿರು ಹಾಸ್ಟೆಲ್ ಇರೋದು ಅವಳಿಗೆ ಗೊತ್ತಾಗಿ ಅವಳು ಹೋಗಿ ಅವನ್ನ ಕರ್ಕೊಂಡ್ಬಂದು ತನ್ನ ಸ್ವಂತ ಮಗನ ತರ ನೋಡ್ಕೊಂಡ್ಲು. ತಾಯಿ ಇಲ್ಲದ ಚಿರುಗೆ ಸೌಂದರ್ಯ ತಾಯಿ ಆದ್ಲು. ನಾನು ವೈರಿ ಆಗ್ಬಿಟ್ಟೆ. ನೀವು ಚಿರು ಅವ್ರನ್ನ ಮಾತಾಡ್ಸೋ ಪ್ರಯತ್ನ ಮಾಡ್ಲಿಲ್ವಾ ಮಾವ? ಖಂಡಿತ ಮಾಡಿದ್ರು, ಆದ್ರೆ ಅದು ಆಗ್ಲಿಲ್ಲ. ನಾನು ಮಾವನ್ನ ಚಿರುನ ಒಂದು ಮಾಡಬೇಕು ಅಂತ ಎಷ್ಟೆಷ್ಟೋ ಪ್ರಯತ್ನ ಪಟ್ಟೆ, ಆದ್ರೆ ನನ್ನ ಕೈಲೂ ಸಾಧ್ಯ ಆಗ್ಲಿಲ್ಲ ಅಲ್ವಾ ಮಾವ?
ಹೌದಮ್ಮ, ಈ ವಿಷಯದಲ್ಲಿ ಪಾಪ ಸೌಂದರ್ಯ ತುಂಬಾ ಪ್ರಯತ್ನ ಪಟ್ಲು. ಆದ್ರೆ ಚಿರು ಇವಳ ಮಾತನ್ನು ಕೂಡ ಕೇಳಲಿಲ್ಲ. ಚಿರುನ ಮಾವನ ಒಂದ್ ಮಾಡೋದಕ್ಕೆ ನಾನು ಎಷ್ಟೇ ಪ್ರಯತ್ನ ಪಡ್ತಾ ಹೋದ್ರೂ ಚಿರು ಅವರಿಂದ ದೂರನೇ ಹೋಗ್ತಾ ಹೋದ. ಆ ದೂರ ದ್ವೇಷವಾಗಿ ಬದಲಾಗೋಯ್ತು. ನಾವೆಲ್ಲ ಈ ವಿಷಯದಲ್ಲಿ ಅಸಹಾಯಕರಾಗಿದ್ದೀವಿ. ಈ ವಿಷಯದಲ್ಲಿ ಎಲ್ಲ ತಪ್ಪು ನಂದೇ ದೀಪ. ಅಷ್ಟು ಚಿಕ್ಕ ವಯಸ್ಸಲ್ಲಿ ಅವನ್ನ ನಾನು ಹಾಸ್ಟೆಲ್ಗೆ ಸೇರಿಸಬಾರ್ದಿತ್ತು. ನನ್ನ ಪ್ರೀತಿ ಬೇಕು ಅಂತ ಅವನು ಆಗ ಎಷ್ಟು ಹಂಬಲಿಸ್ತಿದ್ನೋ, ಈಗ ಅವನ ಪ್ರೀತಿ ಬೇಕು ಅಂತ ನಾನು ಅದೇ ರೀತಿ ಹಂಬಲಿಸ್ತಿದ್ದೀನಿ. ನೀವ್ ಮಾಡಿರೋದ್ರಿಂದ ಚಿರು ಅವ್ರಿಗೆ ಎಷ್ಟು ಬೇಜಾರಾಗಿದೆಯೋ ಅಷ್ಟೇ ನೋವು ನಿಮ್ಗೂ ಆಗಿದೆ ಅನ್ನೋದು ನಿಜ ಅಲ್ವಾ? ಇದ್ರಲ್ಲಿ ನಿಮ್ಮಿಬ್ರದೇನ್ ತಪ್ಪಿಲ್ಲ. ಪರಿಸ್ಥಿತಿ ನಿಮ್ಮಿಬ್ರನ್ನ ದೂರ ಆಗೋ ತರ ಮಾಡಿದೆ. ನಾನು ಸಾಯೋದ್ರೊಳಗೆ ಒಂದ್ಸಲನಾದ್ರೂ ನನ್ನ ಮಗನ್ನ ಪ್ರೀತಿಯಿಂದ ಮಾತಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಆದ್ರೆ ಅದು ಈ ಜನ್ಮದಲ್ಲಿ ನೆರವೇರುತ್ತೋ ಇಲ್ವೋ ಗೊತ್ತಿಲ್ಲ. ಅಪ್ಪ ಪ್ಲೀಸ್, ಯಾಕೆ ಈ ತರ ಎಲ್ಲ ಮಾತಾಡ್ತಿದ್ದೀರಾ? ನೀವ್ ಎಷ್ಟು ನೊಂದಿದ್ದೀರಾ ಅಂತ ನಂಗೆ ಗೊತ್ತು. ಆದ್ರೆ ಯೋಚನೆ ಮಾಡ್ಬೇಡಿ, ನಿಮ್ ಮಗನ್ನ ನೀವ್ ಮಾತಾಡ್ಸ್ಬೇಕು ಅನ್ನೋ ನಿಮ್ಮ ಆಸೆನ ನಾನು ಈಡೇರಿಸ್ತೀನಿ. ಏನು ಹೇಳ್ತಿದ್ಯಮ್ಮ ನೀನು? ಹೌದು ಮಾವ, ನನ್ನ ಮಾತು ನಂಬಿ. ಚಿನ್ನ ಹಾಳಾದ್ರೆ ಹೊಸದ್ ತಗೋಬಹುದು, ಮನೆ ಹಳೇದಾಗಿದ್ರೆ ಹೊಸದಾಗ್ ಕಟ್ಬೋದು. ಆದ್ರೆ ಅಪ್ಪ ಮಗನ್ ಸಂಬಂಧ ಬರೀ ಹಾಳಾಗಿಲ್ಲ, ಅಳ್ಸೋಗಿದೆ. ಈ ಸಂಬಂಧ 10 ಜನ್ಮ ಎತ್ತು ಬಂದ್ರು ಯಾರಿಂದ ಒಂದು ಮಾಡಕ್ ಆಗಲ್ಲ. ಆಗತ್ತೆ ಅಂತ ಒಳ್ಳೆ ಮನ್ಸಿಂದ ಮುನ್ನುಗ್ಗಿದ್ರೆ ಜಯ ಸಿಗೇ ಸಿಗತ್ತೆ. ಏನು ಮುನ್ನುಗ್ಗದ? ಇದೇನು ರಣರಂಗ? ಜಯಿಸಕ್ಕೆ ಯುದ್ಧನಾ? ಹಾಗೆ ಅನ್ಕೊಳ್ಳಿ. ಇಷ್ಟ ದಿನ ಅಪ್ಪ ಮಗನ ಯುದ್ಧದಲ್ಲಿ ದ್ವೇಷ ಗೆಲ್ತಿತ್ತು. ಇನ್ಮುಂದೆ ದ್ವೇಷ ಸೋಲತ್ತೆ, ಪ್ರೀತಿ ಗೆಲ್ಲತ್ತೆ, ಪ್ರೀತಿ ಕೊನೆವರೆಗೂ ಉಳಿಯತ್ತೆ. ನೋಡ್ತೇನೆ ಇವತ್ತೇ ನಮ್ಮ ಮಾವನ್ನ ಮತ್ತು ನನ್ನ ಗಂಡನ ಒಂದ್ ಮಾಡಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.